ಹೆಂಗಾರ ಮಾಡಿ ನಾನು ಹೋಗಬೇಕು. ಹೋಗಿ ಅಲ್ಲಿ ಏನೇನೈತಿ ಹಕ್ಕಿಕತಿ ಏನೇನಿಲ್ಲ ಅಂತಂದೆ ತಿಳ್ಕೊಂಡೆ. ನೋಡ್ತೀಯ ನಮ್ಮವ್ವ ನನಗೆ ಹೋಗ್ಬೇಡ ಅಂತಾಳ ನೋಡ. ಮನ್ಯಾಗ ಇಲ್ಲೇ ಇದೆ ಕಸ ಮುಸ್ರಿ ಮಾಡಿ ದನಗಳಿಗೆ ಹುಲ್ಲು ಹಾಕಿ ಸಗಣಿ ತೆಗಿ, ಉಚ್ಚಿ ತುಂಬೆ ಹುಲ್ಲು ಹಾಕಿ ಅಂತಾಳ. ನಾನೇನು ಮನೆ ಕೆಲಸಕ್ಕೆ ಮಾಡ್ಯಾಳ ಏನ? ಹೆಂಗಾರ ಮಾಡಿ ಅಲ್ಲಿ ಹೋಗಿ ಹಾಕಿ ಬಿಗುತಿಯರಿಗೆ ಹೇಳ್ತಾನೆ, ಹುಡುಗಿ ಹಿಂಗೈತಿ ಹಿಂಗಿಂಗಿಲ್ಲ, ಮತ್ತು ಒಂದು ಹುಡುಗನ ಪಿರುತಿ ಮಾಡಿದ್ಲ ಹಂಗೆ ಹಿಂಗೆ ಫಿಟ್ಟಿಂಗ್ ಇಟ್ಟೆ ಮಂತ್ಯಾನ ಮುರುಗಡೆ ಮಾಡಿ ಹೆಂಗಾರ ಮಾಡಿ ಅವಾಗ ಈಕಿನ ಯಾರು ಮಾಡ್ಕೊಳಂಗಿಲ್ಲ, ನಾನು ಮಾಡ್ಕೊಳಂಗಿಲ್ಲ ಅಂತಂದೆ ಮೊದಲ ನಾಟಕ ಮಾಡ್ತಾನೆ. ಮತ್ತು ನಮ್ಮ್ಯಾಗ ಕರುಣೆ ಬರಲಿ ಅಂತಂದೆ ಮತ್ತೆ ಇನ್ನೊಂದು ಪಾಚಿ ಮಾಡಿ ಮತ್ತು ಮಾಡ್ಕೊಂತೇವೆ ಬಿಡುವ. ನಮ್ಮ ತಮ್ಮನ ಮಗಳ ಯಾರು ಯಾಕಲ್ಲ, ಮತ್ತು ಯಾರಾದರೂ ಒಂದೇ ಅವರು ನಮಗೆ ಎಷ್ಟ ದ್ರೋಹ ಮಾಡಿದ್ರೆ ನಾವು ಅವರಿಗೆ ಒಳ್ಳೇದ ಬಯಸ್ತೀವಿ ಅನ್ನಂಗೆ ನಾಟಕ ಮಾಡಿ ಪಾಚಿ ಮಾಡಿ ಇದು ಮಾಡಿರಾತ ಅಂತಂದ ಅಂತಾನೆ. ಇದು ನೋಡಿದ್ರೆ ನಮ್ಮವ್ವ ಅಲ್ಲಿ ನನ್ನ ಬಿಲ್ಕುಲ್ ಹೋಗಾಕ ಬಿಡುವಲ್ಲ. ಏನು ಮಾಡ್ಬೇಕನ್ನೋದ ನನಗೆ ತಿಳಿ ಬಂದೆ. ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಗುಂಪಿನಾಗ ಗೋವಿಂದ ಅಂತಂದೆ ಹಾಗೆ ಹೋಗ್ಬಿಡ್ತಾನೆ ಶರಗೋಸ್ಕೊಂಡೆ. ನಮ್ಮ ಹೋಗ ಗೊತ್ತಾಗಂಗಿಲ್ಲ. ಆಮೇಲೆ ಹೇಳ್ತಾನೆ, ಯವ್ವ ನನಗೆ ನಾನು ಸ್ವಚ್ಛ ಮಂತ್ಯ ನಾನು ನೋಡ್ಬೇಕು ಅನ್ಸಿತ್ತವ, ಮತ್ತು ಹೋಗಿ ಬಂದಿದ್ರಾಗ ಏನು ತಪ್ಪೈತಿವ ಅಂತಂದು ಕೇಳ್ತಾನೆ ಬಂದ್ಬಿಟ್ಲೆ. ಹಂಗಾಕಿ ನಮ್ಮವ್ವ ಹೆದರ್ಕೊಂತ ಕುಂತ್ರೆ ಹೊಕ್ಕನಿ ಹೆಂಗಾರ ಮಾಡಿ ಕಾಲ್ ತಪ್ಪಿಸಿ ಹೋಗಿ ಹೊಕ್ಕನಿ. ಏನು ಓದ್ಲಿಕ್ಕೆ ನಮ್ಮವ್ವ ಅಲ್ಲಿ ಆ ಕಡೆನೇ ಇಲ್ಲ, ಇಲ್ಲಿ ಇತ್ಲಾಗೂ ಇಲ್ಲ, ಇಲ್ಲೆಲ್ಲಾರ ಇದ್ದಾಳೆ. ಹೋಗು ಮರೆಯ ಇಲ್ಲಿ ಅದಾವ ನೋಡ. ಅಲ್ಲೆಲ್ಲ ಹುಡ್ಕ್ಯಾಡಿದ್ದೆ ನಾನು. ಅವ ನನ್ನ ಫ್ರೆಂಡ್ 700 ರೂಪಾಯಿ ಕೊಡು ಅಂತ ನಾವು ಚಲೋ ಮಾಡ್ಯಾಡ. ಈಗ ನೋಡಿದ್ರೆ ಇಲ್ಲಿ ಬಂದು ನಿಂತಾಳ. ಏನು ಮಾಡ್ಲಿಗ ಏವ? ಹೇಳಪ್ಪ, ಏನು ಕಮ್ಮಿ ಆಗಿತ್ತೆ? ಏನು ಕಮ್ಮಿ ಆಗಿತ್ತೆ ಹೇಳ, ಏನಾರ ಬೇಕಾಗಿತ್ತಾನೆ? ಬೇಕಾಗಿತ್ತ ಮತ್ತು ಅದಕ್ಕೆ ಬಂದೆ. 700 ರೂಪಾಯಿ ಇದ್ರೆ ಕೊಡು ಇವ. 700 ರೂಪಾಯಿ ಇದ್ರೆ ಕೊಡು ಇವ. ನಾವು ಪಿರೆಂಡ್ ಕೇಳಾಕತ್ಬಿಟ್ಟಾನ, ಕೊಡೋ ಮರೆಯ ಕೊಡ 700 ರೂಪಾಯಿ ಕೊಡ, ಇಲ್ಲಾಂದ್ರೆ ಕಾರ್ ಇಲ್ಲೇ ಬಿಟ್ಟು ಹೋಗು ಅಂತ ನಾವು ಅನ್ನಕತ್ತಾನ. ಅವನು 700 ರೂಪಾಯಿ ಸೂಟು ಮನೆ ದಿನ ಅವನು ಸೂಟು ಬಸಮ ಮಾಡಿ ಬರಲಿ. ಅವನ ಕಾರ ಯಾರಿಗೆ ಬೇಕಾಗೈತಿ? ಹೋಗಿ ಆ ಕಾರ ಬಿಟ್ಟಲ್ಲೇ ನಮ್ಮ ರೊಕ್ಕ ಇಸ್ಕೊಂಬಿಡು ಓಸ. ಆ ಕಾರ್ ತೊಗೊಂಡೆ ನಮಗಾರ ಏನಾಗೈತಿ? ಹಾಕಿ ಕಾರ್ ನೋಡಿ ಮನಸ್ಸು ಮಾಡಿ ಬರ್ತಾಳ ಅಂತಂದೆ ನಾನೇ ನಾಟಕ ಪಲ್ಸಿ ಮಾಡಿ 700 ರೂಪಾಯಿ ಅವ್ನು ಹೆಡಕ್ಕೆ ಬಡದೆ. ಕಾರ್ ತೊಗೊಂಬಂದ್ರೆ ಅದಕ್ಕೆ ಸಾಕತ್ತಾನ ಈಗ 700 ರೂಪಾಯಿ ಅಂತಂದೆ. ಕೊಡೋಗಪ್ಪ ಕೊಡು ಹೋಗೆ, ಕಾರ್ ಬೇಡ ಹೋಗಿ ನಮ್ಗೆ ಇದ್ರಿರ್ತೀವಿ ಎಲ್ಲ ನಮ್ಮದು ಈಗ ದಂಡಿಗೆ ಹತ್ತೈತಿ. ಕಾರ್ ತೊಗೊಂಡು ಏನು ಹಣಿಗೆ ಹಚ್ಕೊಂಡೈತಿ? ಹೋಗು ಕಾರ್ ಬೇಡ ಏನು ಬೇಡ. ಯವ್ವ ಹಂಗಂದ್ರೆ ಹೆಂಗೆ ಬೇ? ಈಗೆಲ್ಲ ಇವ್ರ ಮುಂದೆ ಪಾಸಿ ಮಾಡಿ ನಾಟಕ ಮಾಡಿ ಕಾರ್ ತೊಗೊಂಡಿವಿ ಅಂತಂದು ಅಂತೀವಿ. ಈಗ ನೋಡಿದ್ರೆ ಕಾರ್ ಇಲ್ಲ ಅಂದ್ರೆ ಏನು ತಿಳ್ಕೊಂತಾರವ್ರಿ? ಕಾರ್ ಎಲ್ಲಿಟ್ಟಿಪ್ಪ, ಯಾಕೆ ಬಿಟ್ಟಿದಿ, ಎಲ್ಲಿ ಬಿಟ್ಟಿದಿ, ಎದಕ್ಕೆ ಬಿಟ್ಟಿದಿ, ಅಲ್ಲಿ ಯಾಕೆ ಬಿಟ್ಟಿದಿ, ಹಿಂಗೆ ಯಾಕೆ ಬಿಟ್ಟಿದಿ, ಹಂಗೆ ಯಾಕೆ ಬಿಟ್ಟಿದಿ ಅಂತಂದಿನ 101 ಕ್ವಶನ್ಸ್ ಕೇಳ್ತಾರ ಅವ್ರು. ಅದಕ್ಕೆ ಉತ್ತರ ಕೊಟ್ಕೊಂತ ನಿಂತ್ಕೊಳಕಾಕತ್ತೇನು ಬಿ ನಾವು? ಏನು ಮಾಡೋದಂತ ನಾ ಕೇಳ್ತೀನಿ. ನೀನು ಒಬ್ಬಕ್ಕೆ ಬಿಲ್ಕುಲ್ ಎಲ್ಲ ಮುಟ್ಟೆ ಮುರುಗಡೆ ಮಾಡಿಬಿಡೆ, ಯಾಕೆ ಕಾರು ಬೇಡ ಏನು ಬೇಡ ಅಂತಂದು ನೀ ಅಂತಿದಿ. ಏನು ಮಾಡೋದೀಗ ಅದನ್ನ ಹೇಳಿ. ಏನು ಮಾಡಿಪ್ಪ ಏನು ಮಾಡಲಿ ಅಂತ ಮಗನ್ ತಗೊಂಡು ಹಣಿಗೆ ಹಚ್ಚೋಲೆ ನಾನು ಬೇಡಲ್ಲ ಅಂತಂದ್ರೆ ಕುಡ್ಕೊಂತ ಹೋಗಿ ಆ ಹುಡುಗಂದ ಕಾರ್ ತಗೊಂಬಂದ ನೋಡ. ಏನು ಮಾಡೋದೀಗ? ಅಲ್ಲಲ್ಲ ರಮೇಶಿ, ಈಗ ಅವಂಗ 700 ರೂಪಾಯಿ ಕೊಟ್ಕೊಂತ ಹೋದ್ರೆ ನಮ್ದು ಮುಂದೆ ಗತಿ ಏನಂತಂದ್ರೆ ನಾ ಕೇಳಾಕತ್ತಾನಿಲ್ಲ. ಇದು ಇಲ್ಲಂಗ ಆತ ಅದೇ ಇಲ್ಲಂಗ ಕುಂತ್ರ ಏನು ಹಣಿಬಾರ? ಈಗ ನೋಡಿದ್ರ ಅಲ್ಲಿ ಆಲೆ ಕೊಟ್ಟು ಮಂತ್ಯಾನ ನೋಡಾಕ ಹೊಂಟಾರ ಇವ್ರೆ. ಅಲ್ಲಿ ಹೆಂಗೆ ನಾನು ಮಾಡಿ ಹತ್ತಿಬಿತ್ತಿ ಇದು ಮಾಡೋದಂತ ನಾ ಪಿಲ್ಯಾನ್ ಮಾಡಕತ್ರ ನೀನು ರೊಕ್ಕ ಕೊಡ ಅಂತಂದ ಬಂದಿಯಲ್ಲ. ಏಪ ನಿನಗೆ ಏನು ಹೇಳ್ಬೇಕಲ್ಲ ರಮೇಶಿ ನಾನು? ಹಂಗಲ್ವೇ ಬಾ, ಈಗ ಮತ್ತು ಅವಾಗ ಒಂದು 2 ತಿಂಗಳ ಮಟ್ಟಿಗೆ ಇಟ್ಕೊಳ್ಳೋಣ ಕಾರ. ಆಮೇಲೆ ಕಿತ್ತೆ ಮದುವೆ ಆಗಿರ್ತತ್ಯಾ, ಅವಾಗ ನಮ್ಮನ್ನು ಕೇಳೋರು ಯಾರು ಇರಂಗಿಲ್ಲ, ಹೇಳೋರು ಯಾರು ಇರಂಗಿಲ್ಲ. ಅದಕ್ಕೆ ಮತ್ತು 2 ತಿಂಗಳ ಮಟ್ಟಿಗೆ ಕೊಡೋ ಮಾರಯ್ಯ ಅಂತ ನಿಸ್ಕೊಂಬಂದಿಲ್ಲ ನಾನು. ಈಗ ಮತ್ತು ಅವ ರೊಕ್ಕನೂ ಕೊಟ್ಟು ಕಾರು ಕೊಟ್ರೆ ನಮ್ಗೆ ಲಾಸ್ ಅಲ್ಲ ಬಿ. ಏನು ಲಾಸು ಏನು ದೇವರ ಪರಮಾತ್ಮಗೆ ಗೊತ್ತಪ್ಪ, ಪರಮಾತ್ಮಗೆ ಗೊತ್ತ. ಎಲ್ಲಿಂದ ತರಲಿಲ್ಲ ನಾನು ರೊಕ್ಕನ? ನಿಮ್ಮಪ್ಪರ ಕೊಡೋವಲ್ಲ ಖುಷಿಯವಲ್ಲ. ಹೊಲ್ದಾಗ ಬಂದು ದೊಡ್ಡ ತೊಗೊಂಡು ಹೋಗಿ ಬ್ಯಾಂಕ್ನಾಗ ಬಿಡಿತಾನ. ಏನು ಮಾಡಲಿ ನಾನು? ಒಂದು ದಿವಸ ಗುರಲಕ್ಷ್ಮಿ ಬಂದಿದ್ವು, ಅವನ ಇಟ್ಕೊಂಡೆ ನಿನಗೆ ಖರ್ಚು ಮಾಡ್ಕೊಂತ ಹೋದೆ. ಏನು ಮಾಡಲಿ ಹೇಳಿನ ಹೇಳಿ. ನಂಗೆ ಗೊತ್ತಾಕತಿ. ಅದಕ್ಕೆ ಮತ್ತು ನಾನು ಎಲ್ಲ ಕುಡಿಯೋದು ಪಡೆಯೋದು ಬಿಟ್ಟಿಲ್ಲ ನನಗೆ. ಈಗ ಒಂದು ಇಸ್ಕೊಂಡೆ 700 ರೂಪಾಯಿ ಅಷ್ಟ ಕೊಡೆ ನೋಡೋಣ, ನಾನು ಎಲ್ಲರ ಅಡ್ಜಸ್ಟ್ ಮಾಡ್ತಾನೆ. ಏನು ಮಾಡಲಿವಾ? ಇದೊಂದು ಹುಡುಗ ದುಡಿಯೋದಲ್ಲ ದುಃಖ ಪಡೆಯೋದಲ್ಲ ಬರೀ
ರೊಕ್ಕ ಸಿಗತ್ಲೆ ಕುಡಿತೈತಿ ಅಂತಿದ್ದೆ. ಈಗ ನೋಡಿದ್ರೆ ಕುಡಿಯೋದು ಬಿಟ್ಟಾನ, ಅಲ್ಲಿ ಹೊಂಟವ್ ರೊಕ್ಕ, ಕುಡಿಯೋದು ಬಿಟ್ಟಾನ, ಅಲ್ಲಿ ಹೊಂಟವ್ ರೊಕ್ಕ. ಏನು ಮಾಡೋದೆ? ನೋಡಿದ್ರೆ ನನ್ನ ಗಂಡ ಕೆಟ್ಟ ಜುಗ್ಗ. 1 ರೂಪಾಯಿ ಇಡೀ ಹಣಿಗೆರ ಹಚ್ಕೋ, ನಾಳೆ ಸತ್ತಾಗರ ಹಣಿಗೆರ ಹಚ್ಕೊಳಕ್ ಬರ್ತೈತಿ ಅಂತಂದು 1 ರೂಪಾಯಿ ಕೊಡವಲ್ಲ. ಏನು ಮಾಡಲಿ? ರಮೇಶಿ ಸಂಜೆ ಮುಂದೆ ಕೊಡ್ತಾಳಂತಪ್ಪ ನಮ್ಮವ್ವ ಅಂತಂದು ಹೇಳೋಗು. ಹಂಗೆ ಹೇಳ್ಯ ಅಥವಾ ಅಂದಂಗ ಇವ ಇದಕ್ಕೆ ಮಧ್ಯಾಹ್ನ ನೋಡಕ್ಕೆ ಊರಾಗ ಮಂದಿನ ಕರ್ಯಾಕೆ ಹೋಗಿದ್ಲು ಗೌರವತಿ. ಆಕಿನ ಆಕಿ ಗುಂಡು ತಲೆ ಆಕಿ ಅದ, ಆಕಿ ಹೆಣ್ಮಗಳೇ. ಆಕಿ ಮತ್ತು ಮನೆ ಇನ್ನೊಬ್ಬಕಿ ಚಸ್ಮಾದಕ್ಕಿ ಬಂದಿದ್ಲಲ್ಲ, ಆಕಿ ಮತ್ತು ಆ ಕಡೆ ಓಣ್ಯಾಗ ಯಾರನ್ನ ಕರ್ಯಾಕತ್ತಿದ್ಲು. ಕರೀಲಿ ಎಷ್ಟು ಮಂದಿ ಕರಿತಾಳ ಕರೀಲಿ. ನೋಡೋಣ, ನಮ್ಮದಕ್ಕತೆ ಏನು ಅವ್ರದಕ್ಕತೆ ಮೇಲ್ಗೈ ನೋಡೇ ಬಿಡನೆ. ಆ ಹುಡುಗ ಹೇಳ ಸಂಜೆ ಮುಂದೆ ಕೊಡ್ತಾಳಂತಪ್ಪ ನಮ್ಮವ್ವ. ಸುಮ್ಮನೆ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡಪ್ಪ, ನನಗೆ ಟೆನ್ಷನ್ ಕೊಡಕ್ಕೆ ಹೋಗ್ಬೇಡ ರಮೇಶಿ ಅಂತಂದ್ರೆ ನಿನಗೆ ಹೇಳಾಕತ್ತೇನೆ. ಹೋಗಿ ಹೇಳವಂಗ. ತಗೋಯ್ವಾತ್ ಏನು ಮಾಡ್ಲಿವ, ನಂದೇ ಹಣೆ ಬರತೀವ್ರಿ ಹಿಂಗೆ ಬದಗಿದಾನ ಏನತ್ತಾಗ. ಈತ ನೋಡಿದ್ರೆ ಈದ್ ಹಿಂಗೆ, ಆತ ನೋಡಿದ್ರೆ ಅದು ಹಂಗೆ. ಈತ ಅಂತ ಸಾಯ್ಲಿ, ಏನು ಮಾಡ್ಲಿವ ಇವ. ಮರಯ್ಯ ಮಳೆ ಕಟ್ಟದೈತಿ ಬರೋಬ್ಬರಿ ಕಟ್ಟದೈತ್ರಿ. ಹೊಲ್ದಾಗ ಕಾಲಿಡಕ್ಕೆ ಬರಂಗಿಲ್ಲ ಬಿಡ, ಅರ್ಧ ಕಾಲ ಸಿಕ್ಕೊಂತಾವ. ಇನ್ನೊಂದು 8 ದಿನ ಕಾಲಿಡಕ್ಕೆ ಬರಂಗಿಲ್ಲ ಹೊಲ್ದಾಗ, ಹಂಗೆ ಮಳೆ ಕಟ್ಟದೈತ್ರಿಪ್ಪ. ನೋಡ್ಬಾರ್ದು ನಿನ್ನೆ ಮಳೆ ಗಾಳಿ ಸಿಡ್ಲು ಗುಡುಗ ಅಂತ ಮಳೆ ಕಟ್ಟದೈತ್ರಿಪ್ಪ. ಈ ಉಣಿಗಿರ ಯಾಕೆ ಬಂದೆ ನಾನು? ತಣ್ಣಗೆ ಆ ಕಡೆ ಉಣ್ಯಾಗ ಹಾಸಿ ಹೊಂಟಿದ್ದೆ, ಮಳೆ ಹೊಡ್ತಾನ ಹಿಂಗೆ ಗದಿಗೆ ಪಜ್ಜನ ಕೂಟ ಮಾತಾಡ್ಕೊಂತ ಈ ಉಣ್ಯಾಗ ಬಂದೆ ನೋಡು. ಏನು ಮಾಡೋದಪ್ಪ, ಇಲ್ಲಿಗೆ ಬರತ್ಲೆ ನನಗೆ ಹಳೆ ನೆನಪೆಲ್ಲ ಕಾಡಕತ್ತಿ ಬಿಡ್ತಾವ. ಏನು ಮಾಡೋದು, ತಣ್ಣಗೆ ಹೋಗ್ತಾನೆ. ಯಾರನ್ನ ನೋಡಿದ್ರೆ ಏನೈತ್ರಿ ಹೇಳ್ರಿ, ನೀವು ಹೇಳ್ರಿ. ಇವ್ರೊಬ್ರೆ ಬರ್ತಾನಿ ಅಂದ್ರೆ ಇನ್ನೂ ಬರ್ಲಿಲ್ಲ. ಎಲ್ಲಿ ಹೋದ್ರೆ ಏನೋ ತಗ ಬಂದ್ರನೆ ಇಲ್ಲ. ಗೌಡ ಮತ್ತೆದಕ್ಕೆ ಬಂದಾನೆ ಇಲ್ಲಿವ? ಈಗ ನೆನಪಾಗಿದ್ದಾನೆ ಇವಾಗ. ನಾನು ಹೊಳೆ ನೋಡಂಗಿಲ್ಲ. ಈಗ ಗೊತ್ತಾಗೈತಿ ಕಲಾವತಿ ಏನೇ ಅಂತ ಅನ್ನೋದೆ. ಅದಕ್ಕೆ ಜೋಲ್ಸೋಸು ಅಂತ ಬಂದತೇನೆ. ನಾ ಯಾಕಿದನ್ನ ನೋಡಿ ಮಾತಾಡ್ಸಕೋಲಿ. ಕಲಾವತಿ ನೋಡ್ರಿ ಎಷ್ಟಿದಾಳ. ನಾನು ಕಲಾವತಿ ನನ್ನ ಬಗ್ಗೆ ಚಿಂತೆ ಮಾಡಿ ಎಲ್ಲೇ ಸ್ವರ್ಗ್ಯಾಳ ಏನೋ ಅಂದ್ಕೊಂಡಿದ್ದೆ. ಕಲಾವತಿ ಏನು ಸ್ವರ್ಗಿಲ್ಲ, ಎಲ್ಲ ನನ್ನ ಭ್ರಮೆ. ಕಲಾವತಿ ನನ್ನ ನೆನಪಿನಾಗ ಇರ್ತಾಳ, ನನ್ನ ನೆನೆಸ್ಕೊಂತಿರ್ತಾಳ, ಚಿಂತೆ ಮಾಡ್ತಿರ್ತಾಳ, ನೆಲ ಕಟ್ಟಿರ್ತಾಳ ಅಂತಂದು ನಾನು ಅಂದ್ಕೊಂಡಿದ್ದೆ ರೀ. ಆದ್ರೆ ಎಲ್ಲ ಉಲ್ಟಾಗೈತಿ. ಇನ್ನು ನೋಡ್ತೀನಿ ರೀ ಹೆಂಗಾಗ್ಯಾಳ ಕಲಾವತಿ. ನಾನಾ ಬಂದನಿ ಅಂತಂದು ಏನಾರ ಕಲಾವತಿ ಮನಸ್ಸಿಗೆ ಏನಾರ ಅನ್ನಿಸ್ತೇನ್ರಿ? ಯಾಕೆ ಹೊರಗೆ ಬಂದ್ಲೆ ಕಲಾವತಿ? ಮಾತಾಡ್ಸ್ಲೇನೆ, ಆರಾಮದಿನ ಕಲಾವತಿ ಅಂತಂದು. ಇದನ್ನ ಯಾಕೆ ನಾ ಮಾತಾಡ್ಸಕೋಲಿ? ಅಲ್ಲ, ಇವರು ಬರ್ತಾನೆ ಅಂದಿದ್ರೆ ಯಾಕೆ ಬರಲಿಲ್ಲ ಏನೋ ಇವರು? ನಾನು ಇವ್ರು ಬರ್ತಾರ ಅಂತಂದು ಹೊರಗೆ ಬಂದೆ. ಬರ್ತಾನೆ ಅಂದ್ರೆ ಇನ್ನೂ ಬರಲಿಲ್ಲ. ಇವ ರೊಟ್ಟಿ ಮಾಡಿ ತಾಟ ಹಚ್ಕೊಂಡು ಕಾಯಕತ್ತಾನೆ, ಇನ್ನೂ ಬರಲಿಲ್ಲ ನೋಡಿ ಅವ್ರೆ. ಅಂದರೆ ದ್ಯಾಮ್ಯಾಗ ಏನಾರ ಕಾಯಕತ್ತಾಳೆ ಕಲಾವತಿ. ಭ್ರಮೆ. ನಾನು ಬಂದನಿ ಅಂತಂದು ಕಲಾವತಿ ಮನಸ್ಸಿಗೆ ಅನ್ಸೈತಿ. ಅದಕ್ಕೆ ಕಲಾವತಿ ನನಗೋಸ್ಕರ ಹೊರಗೆ ಬಂದಾಳ ಅಂತಂದು ನಾನು ಅಂದ್ಕೊಂಡಿದ್ದೆ ರೀ. ಆದ್ರೆ ಅದೆಲ್ಲ ಸುಳ್ಳು. ಯಾರೇ ಬರೀ ಮಕ್ಕಳದ ನಾಳೆಲ್ಲ ಗದಿಗೆ ಪಜನ ಹೊಲ್ದಾಗ ಎಲ್ಲಿ ಮಕ್ಕಳನ್ನ ಹೊತ್ತು ಬರ್ತೀಯ ಏನೋ ನೀನು. ಹಿಂದಾಗಡೆ ಪಗಾರನ ಕೊಡಂಗಿಲ್ಲ ನೋಡು. ಇವ ನಿನ್ನ ಗಂಡ ಎದಕ್ಕೆ ಉಪಯೋಗಿಲ್ವಾ? ಮನೆಗೆ ಕರ್ಕೊಂಡು ಹೋಗ್ಬಿಡೆ. ಬರೀ ಅವಂಗ 1-2 ತಾಟೆ ರೊಟ್ಟಿ ಹಚ್ಕೊಟ್ಟೆ ತುಂಬ ಹೊಚ್ಕೊಂಡು ಮಗಿಸ್ಬಿಡ ಅಂತಂದು ಹೇಳ್ಬೇಕನೆ. ಏನಂತ ಹೇಳ್ರಿ? ಇವ ಕೆಟ್ಟ ದರಿದ್ರ ನೋಡ ನೀನಂತೆ. ಅಲ್ಲ, ಇದಕ್ಕೇನಾಗೈತಿ ಹಿಂಗೆ ಮಿಕ್ಕಿ ನೋಡಕತ್ತತಿ? ಹೋಗುಂದ ನಿಂತು ಬಿಟ್ಟತಿ ಬಾಗಲ್ದಾಗ. ತಾಗಿತ್ತಾಗ ಮಂದಿ ನೋಡಿದ್ರೆ ಏನಂತಾರ? ಮತ್ತೆ ಗೌಡ್ ಬಂದ ಕಲಾವತಿ ಬಾಗಲ ನಿಂತಾನ, ಕಲಾವತಿ ಬಾಗಲ ನಿಂತಾನ ಅಂತಂದು ಮತ್ತೆ ನನ್ನ ಗಂಡನ ಮುಂದೆ ಹೇಳಿ ಬರೋಬ್ಬರಿ ಜಡಿಸಿ ಮತ್ತೆ ಡಿ ಸರ್ ಮುಂದೆ ಈಕಿ ಕಲ್ಲಮ್ಮ ಫಿಟ್ಟಿಂಗ್ ಇಟ್ಲ. ಏನು ಮಾಡೋದವ ಇವ? ಹೋಗಲ್ದೆ ನಿಂತರ ನಿಂದ್ರು ಒಂದು ಹಂಗ ಮಿಕ್ಕಿ ನೋಡ್ಕೊಂತ ನಿಂತು ಬಿಟ್ಟತಿ. ಬೇಡ, ನಾನಾಗಲೇ ಮಾತಾಡ್ಸಿ ಯಾಕೆ ಕಲಾವತಿ ಮನಸ್ಸಿಗೆ ನೋವು ಮಾಡ್ಬೇಕು? ನನ್ನ ಪಾಡಿಗೆ ನಾ ಅದನಿ, ಅಕ್ಕಿ ಪಾಡಿಗೆ ಹಾಕಿದಾಳ. ಹೆಂಗಾರ ಯಾಕಾಗಲಿ ಕಲಾವತಿ ಚಲೋ ಇದ್ರೆ ಸಾಕು ನನಗೆ. ಏನು
ಇದು ಮಾಡೋದೇನು ಬೇಡ, ಚೆಂದಾಗಿ ಇರಲಿ ಸಾಕು. ನಾನು ಅಪ್ಪಿ ತಪ್ಪಿ ಈ ದಾರಿಗೆ ಬಂದು ತಪ್ಪು ಮಾಡಿದೆ. ಚೆನ್ನಾಗಿ ಕಲಾವತಿ ಹೊರಗೆ ಬಂದ್ಲ. ಎಷ್ಟೋ ದಿನದ ಮೇಲೆ ಕಲಾವತಿನ ನೋಡಿದೆ. ಏನೋ ಮನ್ಸಿಗೆ ಒಂಥರ ನೆಮ್ಮದಿ ಆತ. ಹೆಂಗ್ರೆ ಯಾಕಾಗಲಿ, ಚಂದ ಇದ್ರೆ ಸಾಕ್ರಿಪ್ಪ. ಹೇಳ್ತಾರ ನೋಡವ್ರೆ, ಎದ್ದು ಬರ್ಲಿಲ್ಲ ಅಂದ್ರೆ ಈಗ ಬಕೆಟ್ನ ನೀರು ತುಂಬ್ಕೊಂಬರ್ತಾನೆ ಬರಬ್ರಿ, ಮತ್ತೆ ಪಲ್ಲನ ಉಗ್ಗೇ ಬಿಡ್ತಾನೆ. ಹೇಳ್ರಿ ಹೇಳ್ರಿ, ಇವ ಏನ್ ದರಿದ್ರ ಇವ ತಗ ಗೌಡ್ರಿ ಮತ್ತ ಕಾಕ ಕಲಾವತಿ ಗೌಡ್ರಿ ಕಲಾವತಿ ಕಲಾವತಿ ಗೌಡ್ರೆ ಏನಪ್ಪ ಇದೆ ಕನಸಿಗಿನಸಿ ಏನಾರ ಕಾಣಿ ಹಿಡಾಕತ್ತಾನೆ ಮತ್ತೆ ನಾನೇ ತಡೆ ಒಂದೀಟ ಹಿಂಗೆ ಸುಟ್ಕೊಂತಾನೆ. ಇಲ್ಲ ಕರೇನೇ ಇದೆ ಗೌಡ್ರೆ. ಯಾಕ ಮತ್ತೆ ಕಲಾವತಿ ಹತ್ರ ಬಂದಾರ ಇವ ಇವ್ಕರ ಏನ ಐತ್ಲಿ ಇವ್ರಕ. ನಾವು ಸುದ್ದಾಗೈತಿಪ್ಪ ಬಾಳೆ ತಾರೆ ಯಾಕಾಗ್ಲಿ ಗೌಡ್ರಿ ಗೌರಕರೆ ಚಲೋ ಅದಾರ. ಆ ಹುಡುಗಿಗೆ ಚಲೋ ಮಂತ್ಯಾನ ಸಿಕ್ಕತಿ ಅಂತಂದೆ ಖುಷಿ ಪಟ್ಕೊಂಡೆ. ಈಕೆಗೆ ಕಲಾವತಿಗೆ ಬರೋಬ್ಬರಿ ಬುದ್ಧಿ ಕಲ್ಸಾಕ ಡಿ ಸೋಜಾ ಆಗ್ಯಾಳ ಸರೋಜಕ್ಕ ಅಂತಂದು ನಾವು ಸುಮ್ಮನೆ ಇದ್ರ ಇದೇನಪ್ಪ ಇದೆ ಮತ್ತೆ ಕತಿ ಹಿಂಗ ಟಿವಿ ಇಷ್ಟ ಕೊಡಾಕತ್ತತಿ. ಕೇಳೇ ಬಿಡ್ತಾನ ತಡಿ ನಾನೇ. ಗೌಡ್ರೆ ನೀವು ಏನ್ರಿ ಇಲ್ಲೇ ಯವ್ವ ಈ ಹಿಡ್ಬಿಟ್ಟು ನೋಡಿಲ್ಲ ಅಂದ್ರೆ ಎಡೆ ಊರಾಗ ಗಂಟಿ ಹೊಡೆದೆ. ಡಿ ಸೋಜಾ ಸರ್ ಬಂದಾಗ ಅವ್ರ ಮುಂದೆ ಗಂಟಿ ಹೊಡೆದೆ. ಸರ ಈಕೆ ನೀನೆ ಊರಾಗ ಗೌಡ್ರದಾರ ಅವ್ರ ಇವ್ರ ಮನೆ ಮುಂದೆ ಬಂದ ನಿಂತ್ಕೊಂಡ ಮಾತಾಡ್ತಿತ್ತಾಳ ಅಂತಂದ ಹೇಳಕ್ಕೆ ನಾಳಿಕೆ ಎದಕ್ಕೆ ಬೇಕ ತಣ್ಣಗ ಬರ್ಗನ ಒಳಗೆ ಹೋಗ್ತಾನೆ. ಕಲ್ಲಮ್ಮ ಇದೆ ಎಲ್ಲ ಬಿಡುವ. ನಾನು ಹೊಲ್ದ ಕಡೆ ಹೋಗಿದ್ನಲ್ಲ, ಅದಕ್ಕೆ ಗದಿಗೆ ಪಜ್ಜ ಇಬ್ಬರು ಮಾತಾಡ್ಕೊತ ಬಂದ್ವಿ. ಹೊಲ ನೋಡೋಕೊಂತಂದು ಹೋಗಿದ್ವಿ. ಗದಿಗೆ ಪಜ್ಜನ ಕೂಟ ಮಾತಾಡ್ಕೊಂತ ಇದು ಓಣ್ಯಾಗ ಹಾಸಿ ಬಂದೆ ನೋಡೆ. ಇಕ್ವಾ ಏನಾಗಿತ್ತು? ಯಾವನವಲ್ಲಿ ಗೌಡ್ರು ಏನಾರ ಸುಳ್ಳು ಹೇಳಕತ್ತಿಲ್ಲಲ್ಲ? ಅದೇ ಏನಿಲ್ರಿ ಯಾವನವಲ್ಲಿ ಗೌಡ್ರು ಏನಾರ ಮತ್ತೆ ಹೊಳ್ಳಿ ಅದೇ ಕೆಲಸ ಏನಾರ ಮಾಡಿ ಇಡಕತ್ತಾರನ ಇವ ಮತ್ತೆ ಇವ್ಕರ್ ಮಾತೆ ಕೇಳ್ಕೊಂತ ಏನೇ ನಿಂದ್ರಾಕ್ ಹೋಗ್ಲಿ. ಕಲಾವತಿ ಒಂದ್ಸರಿ ಮಾತಾಡ್ತಾಳ ನೋಡ್ರಿ. ಎಷ್ಟೊತ್ತಾತೆ ನಾನು ನಿಂತೆ ಕಲಾವತಿ ಮಾತಾಡ್ತಾಳ ಅಂತಂದ್ರೆ ಕಲಾವತಿ ಹೊಳ್ಳಿ ನೋಡೋಲ್ಲ ಏನಿಲ್ಲ. ಕಲಾವತಿನ ನಿಂತಾಳಲ್ಲ ಅದಕ್ಕೆ ಮತ್ತೆ ಕಲಾವತಿಯರ ಮನೆಗೆ ಏನಾರ ಬಂದು ಹಿಂದಿರ್ನ ಜಮಣ ಜನ ಹತ್ರ ಏನಾರ ಕೆಲಸ ಪಲಸ ಆಯ್ತು ಅಂತಂದೆ ಮಾಡಿದ್ದೆ ಬಿಡ್ರಿ ಗೌಡ್ರೆ. ಇಲ್ವಾ ಆ ಥರ ಏನಿಲ್ಲ. ಜಮೀನ್ ಹತ್ರ ಕೆಲಸ ಇದ್ರೆ ನಾನು ಅಲ್ಲೇ ಇದ್ರಾಗ ಮಾತಾಡ್ಕೊಂಡೆ ಕಳ್ಸಿರ್ತಾನೆ. ಇಲ್ಲಿ ಮನೆ ತನ ಏನು ಬರಂಗಿಲ್ಲ. ಹಂಗಿದ್ರೆ ಈಗ ಯಾಕೆ ಹೊರಗೆ ಬಂದು ನಿಂತಾಳ ಗೌಡ್ರೆ? ಯಾಕೆ ಇಲ್ಲಿ ನಿಂತಾರ? ಮತ್ತೇನಾರ ಹಳೆ ಚಾಳಿ ಏನಾರ ಮುಂದುವರ್ಸಾರನ ಮತ್ತೆ ಇವ್ರೆ? ಇಲ್ಲ ಈಕಿ ನೋಡಿದ್ರ ಅಲ್ಲಿ ಡಿ ಸೋಜಾಗ ಕಾಳಕಾಕತ್ತಾಳ. ಈ ಗೌಡ್ರಿಗೆ ಯಾಕೆ ಹೊಳ್ಳಿ ಮೂಸ್ ನೋಡ್ತಾಳ ಈಕಿ? ಆದ್ರೆ ಗೌಡ್ರನ್ನ ನಂಬಕ್ಕಾಗಂಗಿಲ್ಲವ ಇವ. ಮತ್ತೆ ಹೊಳ್ಳಿ ಈಕಿ ಇಷ್ಟ ಮೋಸ ಮಾಡಿ ಇವ್ರಿಗೆ ಇಷ್ಟೆಲ್ಲ ತೆಪ್ಪಿಗೆ ಹಾಕಿದ್ರು ಮತ್ತು ಹೊಳ್ಳಿಕಿ ಹತ್ರ ಬಂದಾರಲ್ಲ, ಅದು ನನಗೆ ವಿಚಿತ್ರಕ್ಕಾಕತ್ತೈತಿ. ಕೇಳಿದ್ರೆ ಹೊಲಕ್ಕೆ ಹೋಗಿದ್ದೆ, ಹೊಲದಿಂದ ಹಿಂಗ ಬಂದೆ ಅಂತಂದಂತಾರ. ಏನು ಹೇಳ್ತಪ್ಪ ಈಗ? ಮಾತಾಡು ಸಾಕು ಮೌನ ಬಿಸಾಕು, ಮಾತಾಡು ಸಾಕು. ಗೌಡ್ರೆ ಏನಾರ ಅಂದ್ರೆ ರೀ ಇದ್ರ ಕೂಟ ನಿಂತ್ರ ಏನೇ ನಂದು ಮನ ಮರ್ಯಾದೆ ಹರಾಜಾಕತಿ ಎದಕ್ಕೆ ಬೇಕತ್ತಾಗ? ಯವ್ವ ನಾ ಏನೇ ಹೊರಗೆ ಬಂದೆ ಇವ್ರ ಗೌಡ್ರು ಬಂದಾರಂತಂದ್ರೆ ನನಗೆ ಗೊತ್ತಿಲ್ಲ. ಇವ್ರ ನಮ್ಮ ಮನೆಯರೇ ಬರ್ತಾನೆ ಹೊಟ್ಟೆಸ್ತವ ಬಿಸಿ ರೊಟ್ಟಿ ಮಾಡೆ ಅಂತಂದು ಅಂದಿದ್ರೆ ಅದಕ್ಕೆ ಇನ್ನೂ ಬರ್ಲಿಲ್ಲಲ್ಲ ಇವ ಅಂತಂದು ಹೊರಗೆ ಬಂದು ನೋಡಿದ್ರೆ ಇವ್ರ ಗೌಡ್ರು ಹಿಂಗೆ ಹೊಂಟಿದ್ರೆ ಅಷ್ಟೊತ್ತಿಗೆ ನೀನೇ ಬಂದಿ. ಹೌದಾ? ಅದೇ ಗೌಡ್ರೆ ಅಲ್ಲಿ ಬಂದಾರಲ್ಲ ಅದಕ್ಕೆ ನಿಮ್ಮ ಮನೆಗೆ ಏನಾರ ಬಂದಿದ್ದಾರ ಅಂತಂದು ಕೇಳಿದ್ನೆ. ಇವ ನೀ ಯಾಕೆ ಹಿಂಗರಂಗ ಹೇಳ್ತೀರಿ? ಇಲ್ಲ ನಾ ಏನೇ ಜಾಮಣ್ಣರ ಮನೆಗೆ ಬಂದಿಲ್ಲ. ಹಂಗೆ ಹೊಲದಿಂದ ಹೊಂಟಿದ್ನಲ್ಲ, ಹಂಗೆ ಇಲ್ಲೇ ಇವರು ಕಲಾವತಿ ಇವರು ಹೊರಗೆ ಇದ್ರಲ್ಲ, ನಾ ಏನು ಅವ್ರನ್ನೇನು ಮಾತಾಡ್ಸಿಲ್ಲ ಏನಿಲ್ಲ. ನಾ ಏನ ನೀನ ಮಾತಾಡ್ಸ್ಬೇಕಂತಂದು ಕಾಯ್ಕೊಂತ ನಿಂತಿಲ್ಲ. ನಾನು ಗಂಡ ಬರ್ತಾನಂತಂದೆ ನಾ ನಿಂತಾನೆ. ಕಲಾವತಿ ಒಂದು ಮಾತಾಡ ನನ್ನ ಕೂಟ ಮಾತಾಡ್ತಾಳ ಅನ್ಕೊಂಡೆ. ಕಲಾವತಿ ಹೊಳ್ಳಿ ನೋಡಿದ್ರು ನೋಡ್ದಂಗ ಹೋದ್ಲರಿಪ್ಪ. ಅವನ್ ಬಿಡ್ರಿ ತಗನೆ ಯಾಕಾಗ್ಲಿ ಚಂದ ಇದ್ರೆ ಸಾಕಲ್ಲ. ಬರೋಣ ಒಳಗೆ ಹೋದ್ಲಲ್ಪ ಡಿಂಗ್ರಿ ಬಿಳಿ. ಅವನ್ ಬಿಡ ತಗೊಂಡಿದ್ದ ಚಲೋ. ಗೌಡ್ರೆ ಬರ್ರಿ ಒಳಗೆ ಬರ್ರಿ, ಚಾ ಕೊಡ್ತಾವಂತ್ರಿ. ಇಲ್ಲಿಲ್ವಾ ಹೋಗ್ಕನಿ. ನಮ್ಮ ಗೌರಿ ಫೋನ್ ಮಾಡಿದ್ಲ, ಅದೇ ಮಧ್ಯಾಹ್ನ ನೋಡೋದೆ ಹೋಗ್ಬೇಕು, ಯಾರ್ಯಾರು ಹೋಗ್ಬೇಕು, ಎಷ್ಟು ಮಂದಿ ಹೇಳ್ತೀರಿ ಅಂತಂದು ಕೇಳಾಕ ಫೋನ್ ಮಾಡಿದ್ಲ. ನೋಡೋಣ ಮನೆ ಕಡೆ ಹೋಗಿ ಏನೇನು ಮಾಡಕತ್ತಾರ ಏನೇನಿಲ್ಲ ಅಂತಂದು. ಹೌದೇನ್ರಿ? ಆತವ್ರಿ. ನೀವು ಮತ್ತೆ ಕಾಂತಿಸಿ ಹೊಂಟು ಬಿಡ್ರಿ, ಮತ್ತೆ ನೋಡ್ಕೊಂಡ ಬರನ್ರಿ ಮಧ್ಯಾಹ್ನ ಹೆಂಗೈತಿ ಏನೈತಿ ಅಂತಂದೆ. ಇಲ್ಲಿಲ್ರಿಪ್ಪ ಬಂದ್ರೆ ನಾನು ಒಬ್ಬನು ನಾನು ಬೇಕೇ ಬರ್ತಾನೆ. ಇವ್ರೇನು ಬೇಡ
ನಾನೇ ಸರೋಜಕ್ಕ ಈಕೆ ಚೆನ್ನವ ಈಕೆ ಜಯಕ ಮತ್ತು ನೀವು ಗೌರಕ್ಕ ಮಲ್ಲಮ್ಮ ಹೋಗ್ಬಿಡಂತವ್ರಿ. ಅದೇ ನೋಡೋಣ ಯಾರ್ಯಾರು ಹೋಗೋದಕತಿ ಮತ್ತು ಗಾಡಿ ಅದನ್ನ ಮಾಡೋದಕತಿ ಅಂತಂದು ನೋಡೋಣ, ಹೋಗಿ ಹೇಳ್ತಂತವ್ರ. ಗೌರಿ ಏನಾರ ಊರಾಗ ಕರಿಯಾಕ ಹೊಂಟೇನ್ರಿ ನಾನೇ, ಎಷ್ಟೆಷ್ಟು ಮಂದಿ ಆಕತಿ ಅಂತಂದು ನೋಡ್ತೀನಿ ಅಂತಂದ್ಲೆ. ಹೌದೇನ್ರಿ? ಹ್ಞೂ ಹ್ಞೂ ಆತವ್ರಿ. ಅಲ್ಲ ನನಗೆ ಇವ್ರಿಬ್ರು ಯಾಕೆ ಹಿಂಗೆ ಬಗಲಾಗ ನಿಂತಿದ್ರೆ ಅದೇ ದಿಗಿ ನೋಡ್ಯಾಕತ್ತತಿ. ಇವ್ರ ಗೌಡ್ರು ನೋಡಿದ್ರೆ ಹಿಂಗಂತಾರ, ಆಕೆ ನೋಡಿದ್ರೆ ಅತ್ತಾಗ ಮಾರಿ ತಿರ್ಕೊಂಡು ಹೋದ್ಲೆ. ಏನು ಹೇಳ್ಯಾರಪ್ಪ ಇವ್ರೆ?